ಇನ್ನು ಕೆಪಿಎಸ್ಸಿಯಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದ ಆರೋಪದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದಿನ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ನೇಮಿಸಿದ್ದ ಜೂನಿಯರ್ ಯಡಿಯೂರಪ್ಪ ಅಂತ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ಕೋರ್ಟ್ ಇದೆ, ಕಾನೂನಿನಲ್ಲಿ ಏನ್ ಕೆಪಿಎಸ್ಸಿ ಅಧ್ಯಕ್ಷ ರಾಜೀನಾಮೆ ಕೊಟ್ರಲ್ಲ, ಸಸ್ಪೆಂಡ್ ಗವರ್ನರ್ ತೆಗೆದ್ರಲ್ಲ, ಅವ್ರನ್ನ ಅಪಾಯಿಂಟ್ ಮಾಡಿದ್ ಯಾರಂತೆ? ಇದೇ ಸನ್ಮಾನ್ಯ ಜೂನಿಯರ್ ಯಡಿಯೂರಪ್ಪ ಕೆಪಿಎಸ್ಸಿ ಅಧ್ಯಕ್ಷನ ಮಾಡಲಿಕ್ಕೆ ಕಾರಣ. ಕೋರ್ಟ್ ಇದೆ, ಕಾನೂನಿನಲ್ಲಿ ಏನ್ ಕ್ರಮ ಜರುಗಿಸಬೇಕೆಲ್ಲ ಜರುಗಿಸಿ. ಭ್ರಷ್ಟರಿದ್ರೆ ಭಾರತೀಯ ಜನತಾ ಪಾರ್ಟಿ ಹೆಸರು ಭಾರತೀಯ ಅಷ್ಟೇ, ಅದ್ರ ಹೆಸರು ಚೇಂಜ್ ಮಾಡ್ಕೋಬೇಕು. ಭ್ರಷ್ಟ ಜನತಾ ಪಾರ್ಟಿ ಅಂತ ಎಲ್ಲಾ ವಿಧದಲ್ಲೂ ಭ್ರಷ್ಟರೇ ಅವರು. ರಾಜಕೀಯವಾಗಿ ಭ್ರಷ್ಟರು, ನೈತಿಕವಾಗಿ ಭ್ರಷ್ಟರು, ಅಧೋಗತಿಗಿಳಿದು ಬಿಟ್ಟಿದೆ. ಕೆಪಿಎಸ್ಸಿ ಅಧ್ಯಕ್ಷ ರಾಜೀನಾಮೆ ಕೊಟ್ರಲ್ಲ, ಸಸ್ಪೆಂಡ್ ಗವರ್ನರ್ ತೆಗೆದ್ರಲ್ಲ, ಅವ್ರನ್ನ ಅಪಾಯಿಂಟ್ ಮಾಡಿದ್ ಯಾರಂತೆ? ಇದೇ ಸನ್ಮಾನ್ಯ ಜೂನಿಯರ್ ಯಡಿಯೂರಪ್ಪ ಕೆಪಿಎಸ್ಸಿ ಅಧ್ಯಕ್ಷನ ಮಾಡಲಿಕ್ಕೆ ಕಾರಣ. ಕೋರ್ಟ್ ಇದೆ. ಈ ಹಗರಣವನ್ನ ಬಯಲಿಗೆಳೆದಂತಹ ಇಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಬಟಾಬಯಲು ಮಾಡಿದಂತಹ ಅಧ್ಯಕ್ಷ ಕಾಂತರಾಜ್ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲೇ ಜಾಯ್ನ್ ಆಗಿದ್ದಾರೆ. ಕಾಂತರಾಜ್, ನಾವು ಗಮನಿಸ್ತಾ ಇದೀವಿ ಈಗ ಈ ಸರ್ಕಾರದ ಇಬ್ಬಗೆಯ ನೀತಿಯ ವಿಚಾರದ ಬಗ್ಗೆ ದೆಹಲಿಯಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡುವಂತಹ ಈ ನಾಯಕರುಗಳು ನಮ್ಮ ರಾಜ್ಯದಲ್ಲೇ ಆಗಿರುವಂತಹ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಮೌನ ವಹಿಸಿದ್ದಾರೆ. ನಿಮಗೇನನ್ಸುತ್ತೆ ಇದನ್ನು ನೋಡಿದ್ರೆ? ಸರ್, ಫಸ್ಟ್ ನಮ್ಮ ರಾಜ್ಯದಲ್ಲಿ ಏನು ಯುವಕರು ಕಷ್ಟಪಟ್ಟು ಓದ್ತಾ ಇದ್ದಾರೆ ಪ್ರಾಮಾಣಿಕವಾಗಿ, ಅವರಿಗೆ ನ್ಯಾಯ ಕೊಡ್ಲಿ ಫಸ್ಟ್. ಯಾಕೆಂತಂದ್ರೆ ಇವತ್ತು ನಿನ್ನೆದಲ್ಲ ಸರ್, ಸಾಕಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡ್ ಬರ್ತೀವಿ. ಹೋರಾಟ ಮಾಡೋದಕ್ಕೆ ಒಂದು ಪರ್ಮಿಷನ್ಸ್ ಕೊಡಲ್ಲ. ಪರ್ಮಿಷನ್ ಕೊಡ್ದಿರ ನಾವು ಹೋರಾಟ ಮಾಡಿದ್ರೆ ಒಂದು ಎಫ್ಐಆರ್ ಮಾಡ್ತಾರೆ, ಜೈಲಿಗೆ ಕಳ್ಸ ಅಂತ ಕೆಲಸ ಮಾಡ್ತಾರೆ. ಮತ್ತೆ ವಿದ್ಯಾರ್ಥಿಗಳು ಅವರ ಕಷ್ಟ ಸುಖಗಳು ಎಷ್ಟಿರುತ್ತಂತಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಒಂದು 3 ಟೈಮ್ ಊಟ ಮಾಡೋ ಜಾಗದಲ್ಲಿ 1 ಟೈಮ್ ಊಟ ಮಾಡಿ ಇವತ್ತು ಲೈಬ್ರರಿ ಓದ್ತಾ ಇದ್ದಾರೆ. ಅಂತವ್ರಿಗೆ ಇವತ್ತು ಇವ್ರು ರಾತ್ರೋರಾತ್ರಿ ಯಾರಿಗ್ ಬೇಕವರಿಗೆ ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಡೋದಾದ್ರೆ ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡಬೇಕು ಕೆಪಿಎಸ್ಸಿ ಇಂದ? ಕೆಪಿಎಸ್ಸಿ ಇಂದ ಇಷ್ಟೆಲ್ಲ ಅನಾಹುತ ಆಗ್ತಿದೆ ಅಂದ್ರೆ ಸರ್, ಇನ್ಕ್ಲೂಡಿಂಗ್ ಮೆಂಬರ್ಸ್, ಚೇರ್ಮನ್ ಮತ್ತೆ ಅಲ್ಲಿರೋಂತ ಅಧಿಕಾರಿಗಳು ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದಾರೆ. ಯಾರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಸರ್? ಇವತ್ತು 80 ಲಕ್ಷ ಓಪನ್ ಆಗಿ ಇಷ್ಟು ಕೇಳ್ತಿದಾರೆ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಒಬ್ಬ ಕ್ಯಾಂಡಿಡೇಟ್ಸ್ 1:3 ಲಿಸ್ಟ್ ಬಿಟ್ಟಾದ್ರೆ, ಪ್ರಾವಿಷನಲ್ ಲಿಸ್ಟ್ ಬಿಟ್ಟಾಗ ಇವ್ರಿಗೆ ಅಡ್ರೆಸ್, ಫೋನ್ ನಂಬರ್ ಯಾರು ಕೊಡ್ತಾರೆ ಸರ್? ಇದು ಕಾನ್ಫಿಡೆನ್ಶಿಯಲ್ ಅಲ್ಲ. ಒಂದು ಅಪ್ಲಿಕೇಶನ್ ನಾನು ಹಾಕ್ತೀನಿ ಅಂದ್ರೆ ಕೆಪಿಎಸ್ಸಿ ಒಂದು ಕೆಪಿಎಸ್ಸಿ ಗೊತ್ತಿರುತ್ತೆ, ಇಲ್ಲ ನನಗೆ ಗೊತ್ತಿರುತ್ತೆ. ಕೆಪಿಎಸ್ಸಿ ಅಷ್ಟು ಕಾನ್ಫಿಡೆನ್ಶಿಯಲ್ ಮ್ಯಾಟರ್ ಇದು. ಅಡ್ರೆಸ್, ಫೋನ್ ನಂಬರ್ಸ್ ಎಲ್ಲ ಏಜೆಂಟ್ ಮುಖಾಂತರ ಕೆಪಿಎಸ್ಸಿ ಮೆಂಬರ್ಸ್ ಮತ್ತೆ ಚೇರ್ಮನ್ ಅಂದ್ರೆ ಓಪನ್ ಆಗಿ ಒಂಥರ ಏನೋ 80 ಲಕ್ಷ ಕೊಡು, 1 ಕೋಟಿ ಕೊಡು, 2 ಕೋಟಿ ಕೊಡು. ಸರ್, ಬರೀ ಒಂದು ಪಶು ವೈದ್ಯಾಧಿಕಾರಿಗಳು ಇದೊಂದೇ ಅಲ್ಲ ಸರ್, ವೆಟರ್ನರಿ ಆಫೀಸರ್ ಇದೊಂದೇ ಪೋಸ್ಟ್ ಅಲ್ಲ. ಕೆಎಸ್ಎಲ್ ಆಗಿದೆ, ಪಿಡಿಒದಾಗಿದೆ, ಸಿಟಿಐ ಆಗಿದೆ, ಎಡಬ್ಲ್ಯೂ, ಎಇ, ಜೆಇ, ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕೆಪಿಎಸ್ಸಿ ಕಂಡಕ್ಟ್ ಮಾಡಿರೋಂತ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ ಸರ್. ಕೆಪಿಎಸ್ಸಿ ಒಂದು ಏನ್ ನಾನು ಓಪನ್ ಆಗಿ ಹೇಳ್ತೀನಿ ಸರ್, ಈಗ ಕೆಎಸ್ ಎಕ್ಸಾಮ್ಸ್ ಅಲ್ಲಿ ಬರೀ 25 ಮಾರ್ಕ್ಸ್ಗೆ 25 ಅಂದ್ರೆ 1.5 ಕೋಟಿ ಚಾರ್ಜ್ ಮಾಡ್ತಾರೆ ಬರೀ 25 ಮಾರ್ಕ್ಸ್ಗೆ. ಮೆಂಬರ್ಸ್ ಅವ್ರ ಮೇಲೆಲ್ಲ ಎಫ್ಐಆರ್ ಆಗಿದೆ ಸರ್. ಇವಾಗ 4 ಎಫ್ಐಆರ್ ಕೊಟ್ಟಾದ್ಮೇಲೆ ಗವರ್ನರ್, ಈ ರಾಜ್ಯದ ಗವರ್ನರ್, ಫಸ್ಟ್ ಸಿಟಿಸನ್ ಅಂತ ನಾವೇನ್ ಹೇಳ್ತೀವಿ, ಅವರೇ ಒಪ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದಾರೆ ಅಂತಂದ್ರೆ ಕೆಪಿಎಸ್ಸಿ ಚೇರ್ಮನ್ ನ, ಮತ್ತೆ ಅವ್ರಿಗೇನಾದ್ರು ಏನು ಹುಚ್ಚಿಡ್ದೀತಾ ಸರ್ ಸಸ್ಪೆಂಡ್ ಮಾಡೋದಕ್ಕೆ? ಅವ್ರ ಮೇಲೆಲ್ಲ ಕಂಟಿನ್ಯೂಸ್ ಆಗಿ 6 ತಿಂಗಳಿಂದ ಅವ್ರು ಏನೇನ್ ತಪ್ಪು ಮಾಡಿದ್ದಾರೆ, ಎಷ್ಟು ಲ್ಯಾಂಡ್ ಖರೀದಿ ಮಾಡಿದ್ದಾರೆ, ಎಷ್ಟು ಎಕರೆ ಅವ್ರ ಮೇಲೆ ಆಸ್ತಿ ಇದೆ, ಕೆಪಿಎಸ್ಸಿ ಎಷ್ಟು ಹಗರಣ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ ಗವರ್ನರ್ ತಗೊಂಡೋಗಿ ನಾವು ಸಬ್ಮಿಟ್ ಮಾಡಿದೀವಿ ಸರ್. ಮತ್ತೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಮಾಡಿದೀವಿ. ಹಂಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇವ್ರ ಮೇಲೆ ಅಷ್ಟೇ ಎಫ್ಐಆರ್ ಆಗಿದ್ದಾರೆ. ಬರೀ ಸಸ್ಪೆಂಡರ್ ನಾವು ಯಾಕೆ ಅಕ್ಸೆಪ್ಟ್ ಮಾಡ್ಬೇಕು ಸರ್? ಇವ್ರಿಗೆ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡ್ಬೇಕು, ಇವರಿಗೆ ಗುಂಡಿಟ್ಟು ಕೊಲ್ಬೇಕಿಂತವ್ರಿಗೆ. ಏನು ಆಕ್ಷನ್ ತಗೊಂತ ಇಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು. ಇವತ್ತು ಸರ್ 16 ಜನ ಮೆಂಬರ್ಸ್ ಇದ್ದಾರೆ. ಇವತ್ತು 16 ಜನ ಮೆಂಬರ್ಸ್, ಒಬ್ಬೊಬ್ರು 5 ಕೋಟಿ, 10 ಕೋಟಿ, 20 ಕೋಟಿ ಕೊಟ್ಟು ಬರ್ತಾರೆ. ಒಬ್ಬ ಚೇರ್ಮನ್ ಆಗ್ಬೇಕಂತಂದ್ರೆ ಕೆಪಿಎಸ್ಸಿ ಚೇರ್ಮನ್ 50 ಕೋಟಿ, 80 ಕೋಟಿ, 100 ಕೋಟಿ ಈ ತರ ಕೊಡಬೇಕು. ಅಂದ್ರೆ ಒಂದೊಂದು ಜಾಬ್ಗೆ, ಒಂದೊಂದು ಪೋಸ್ಟಿಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡಿ ಎಷ್ಟು ದುಡ್ಡು ತಗೊಂತಾರೆ ನೋಡಿ ಸರ್. ಒಂದೊಂದು ನೋಟಿಫಿಕೇಶನ್ ಅಲ್ಲೂ 100 ಕೋಟಿ ದುಡ್ಡು ಮಾಡ್ಕೊಂತಾರೆ ಇವರು. ಬರೀ ಕೆಎಸ್ 384 ಪೋಸ್ಟ್ ಅಲ್ಲಿ 1000 ಕೋಟಿ ಹಗರಣ ಸರ್. ಅದು 1000 ಕೋಟಿ, ಬರೀ 1-2 ಕೋಟಿ ಅಲ್ಲ. ಬರೀ 25 ಮಾರ್ಕ್ಸ್ ಗೆ 1.5 ಕೋಟಿ ಚಾರ್ಜ್ ತಗೊಂಡಿದ್ದಾರೆ ಅಂತಂದ್ರೆ, ನೀವು ಮೇನ್ಸ್, ಪ್ರಿಲಿಮ್ಸ್ ಟೋಟಲ್ ಆಗಿ 5 ಕೋಟಿ, 10 ಕೋಟಿ ಇವ್ರ ಸಂಬಂಧಿಕರಿಗೆ ಕೊಡ್ತಾರೆ ಸರ್. ವೆಟರ್ನರಿ ಆಫೀಸರ್ ಸಂಬಂಧಿಕರು ಯುಪಿಎಸ್ಸಿ ನಡೆಸಿರೋಂತ ಎಕ್ಸಾಮ್ಸ್ ಅಲ್ಲಿ, ಐಎಫ್ಎಸ್ ಎಕ್ಸಾಮ್ಸ್ ಅಲ್ಲಿ 300-300 ಮಾರ್ಕ್ಸ್ ತಗೊಳಕ್ಕಾಗಿಲ್ಲ ಅಂದ್ರೆ ಅವರು ಕೆಪಿಎಸ್ಸಿ ಎಕ್ಸಾಮ್ ಬರ್ದಿರೋದ್ರಲ್ಲಿ ಔಟ್ ಆಫ್ 600 ಮಾರ್ಕ್ಸ್ ಗೆ
ಇವರು ಬೇರೆಯವರು ನಾವ್ 450, 460, 490 ತನಕ ಸ್ಕೋರ್ ಮಾಡ್ತಾರಂದ್ರೆ ಔಟ್ ಆಫ್ 600ಗೆ ಯಾವ ರೀತಿ ಸ್ಕ್ಯಾಮ್ ಆಗಿದೆ ಅಂತ ನೀವೇ ಯೋಚನೆ ಮಾಡ್ಬೇಕು ಸರ್. ನಂದು ನೇರವಾದ ಪ್ರಶ್ನೆ, ಈಗ ದೆಹಲಿಯಲ್ಲಿ ಪ್ರತಿಭಟನೆ ಯಾವ ರೀತಿಯ ತಿರುವನ್ನ ಪಡೆದುಕೊಂಡಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ರಾಜ್ಯದ ವಿಚಾರಕ್ಕೆ ಬಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಮುಂದೇನು ಸರ್, ಇದ ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಕೋರ್ಟ್ ಮುಖಾಂತರ ತಗೊಂಬಂದು ಹೋರಾಟ ಮಾಡಿರೋಂತ ನಿದರ್ಶನಗಳು ಇದಾವೆ ಸರ್ ಇವು. ಯಾಕೆಂದ್ರೆ ನಾವು ಹೋರಾಟ ಮಾಡ್ತಾ ಇರೋಂಥದ್ದು ಒಂದು ಜೆನ್ಯೂನ್ ಕಾಸು, ಯೂತ್ಗೆ ಒಂದು ನಮಗೆ ಶಾರ್ಟ್ ಟರ್ಮ್ ಸೊಲ್ಯೂಷನ್ಸ್ ಬೇಡ ಸರ್, ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು. ಯಾಕೆಂದ್ರೆ ಪ್ರತಿದಿನ ಇವ್ರು ಹೋರಾಟ ಮಾಡ್ಕೊಂಡಿರೋದಕ್ಕಾಗಲ್ಲ. ಯಾಕೆಂದ್ರೆ ಯುವಕರದು ಹೋರಾಟ ಮಾಡೋಂಥದ್ದಲ್ಲ, ಮೋಸ್ಟ್ ಪ್ರೀಶಿಯಸ್ ಟೈಮ್ 20 to 30 years. ಆ ಒಂದು ಟೈಮ್ ಅಲ್ಲಿ ಎಜುಕೇಶನ್ಸ್ ಅಂದ್ರೆ ಒಂದು ಎಕ್ಸಾಮ್ಸ್, ಆ ಒಂದು ಭವಿಷ್ಯ, ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅದು ಒಂದು ಎಕ್ಸಾಮ್ಸ್ ಅನ್ನೋದು. ಆ ಎಕ್ಸಾಮ್ ನ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಒಂದು ಸ್ಟ್ರಿಕ್ಟ್ ಆಗಿ ಕಂಡಕ್ಟ್ ಮಾಡ್ಬೇಕು ಸರ್. ಯಾವುದೇ ಎಕ್ಸಾಮ್ಸ್ ಇರ್ಬೋದು, ಅದನ್ನ ಈಗಿನಂತ ಟೆಕ್ನಾಲಜಿನ ಯುಟಿಲೈಸ್ ಮಾಡ್ಕೊಳ್ಳಿ, ಪ್ರಾಪರ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಒಂದು ಎಕ್ಸಾಮ್ಸ್ ಒಂದು ಚೈಲ್ಡ್, ಒಂದು ಸ್ಟೂಡೆಂಟ್ ಎಕ್ಸಾಮ್ ಬರೀತಾ ಇದಾರೆ ಅಂತಂದ್ರೆ ಎಂಟೈರ್ ಫ್ಯಾಮಿಲಿ, ಅವ್ರ ಹೋಲ್ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಏನೋ ನನ್ನ ಮಗ ಎಕ್ಸಾಮ್ ಬರೀತಾರೆ, ನನ್ನ ಮಗಳು ಎಕ್ಸಾಮ್ ಬರೋದು ಒಂದು ಜಾಬ್ ತಗೊಂತಾರೆ ಅಂತ ಹೇಳಿ, ಅಂತದ್ರಲ್ಲಿ ಇವರು ಇಷ್ಟ ಬಂದಂಗೆ ಪೇಪರ್ ಲೀಕ್ ಮಾಡ್ಕೊಂಡು, ಕ್ವಶನ್ಸ್ ಕೊಟ್ಕೊಂಡು, OMR ಫಿಲ್ ಮಾಡ್ಕೊಂಡು, ಬ್ಲೂಟೂತ್ ಸ್ಕ್ಯಾಮ್ ಮಾಡ್ಕೊಂಡು, ಇಷ್ಟ ಬಂದವ್ರ ಲಿಸ್ಟ್ ಸೇರಿಸ್ಕೊಂಡು ದುಡ್ಡು ತಗೊಳೋದಾದ್ರೆ ಯಾಕೆ ಎಕ್ಸಾಮ್ ಬರೀಬೇಕು ಯುವಕರು? ಇದನ್ನ ತುಂಬಾ ಸ್ಟೇಟ್ ಗವರ್ಮೆಂಟ್, ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಬೇಕು ಸರ್. ಹೋರಾಟದ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಹೋರಾಟ ಅಂದ್ರೆ ನಾಳೆ ಬೆಳಿಗ್ಗೆ 1 ಲಕ್ಷ ಜನ ಸ್ಟೂಡೆಂಟ್ ಸೇರಿಸಿ ವಿತೌಟ್ ಪರ್ಮಿಷನ್ಸ್ ನಾವು ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ ಸರ್. ಬಟ್ ಅದ್ರ ಅಲ್ಟಿಮೇಟ್ ಸ್ಟೇಟ್ ಅವ್ರ ರೆಸ್ಪಾನ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಸರ್. ಅದನ್ನ ಅವ್ರು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀವಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಧನ್ಯವಾದ.